ಬಿಗ್ ಬಾಸ್ ಸೀಸನ್ 11 ಭರ್ತಿಯಾಗಿ 60 ದಿನಗಳನ್ನು ಪೂರೈಸಿದೆ. 60 ದಿನಗಳಾದ್ರೂ ಇನ್ನು ಜಗಳ ಅನ್ನೋದು ಮುಗ್ದೇ ಇಲ್ಲ. ಒಂದೊಳ್ಳೆ ಬಾಂಡಿಂಗ್ ಅನ್ನೋದು ಈ ಸೀಸನಲ್ಲಿ ಯಾರ ಮಧ್ಯೆಯೂ ಯಾರಿಗೂ ಬಂದೇ ಇಲ್ಲ. ಜೊತೆಗಿದ್ದವರು ದೂರ ದೂರ ಆಗಿದ್ದಾರೆ, ದೂರ ಇದ್ದವರು ಹತ್ತಿರ ಆದ ಥರ ಆಡಿದ್ರು ಕೂಡ ಹತ್ತಿರ ಆಗಿಲ್ಲ. ಇದೇ ಮೊದಲ ಸೀಸನ್ ಅಂತ ಕಾಣುತ್ತೆ. 60 ದಿನಗಳನ್ನು ಪೂರೈಸಿದ್ರು ಕೂಡ ಇವರು ನಮ್ಮ ಟೀಮು ಅವ್ರು ನಿಮ್ಮ ಟೀಮು ಅಂತ ಅನ್ನೋದನ್ನೇ ಎಲ್ಲರೂ ಕಿತ್ತಾಡ್ತಾ ಇರುವಂಥದ್ದು. ಅದರಲ್ಲೂ ಇವತ್ತು ಅಥವಾ ಈ ಸೀಸನ್ನು ಅಥವಾ ಈ ವೀಕು ಅಂತ ನಾವು ನೋಡಿದಾಗ ಸಿಕ್ಕಾಬಟ್ಟೆ ಮಜಾ ಇತ್ತು. ರಾಜ ರಾಣಿಯರ ವೈಭೋಗದ ನಡುವೆ ಕಿತ್ತಾಡ್ಕೊಂಡವರು ಹೆಚ್ಚು, ಜಗಳ ಮಾಡಿ ಮೂಲೆ ಸೇರಿದವರು ಹೆಚ್ಚು, ಅತ್ತವರು ಖುಷಿಪಟ್ಟವರು, ಡೈಲಾಗ್ ಹೊಡೆದವರು, ಕಳಪೆ ಪಡ್ಕೊಂಡವರು ಎಲ್ಲರೂ ಕೂಡ ಇದ್ದರು. ಸೊ ಈ ಸೀಸನ್ನಲ್ಲಿ ಪ್ರತಿದಿನ ಬಿಗ್ ಬಾಸ್ ನೋಡೋದಕ್ಕಿಂತ ವಾರದ ಕತೆ ಕಿಚ್ಚನ ಜೊತೆ ನೋಡೋದೇ ಒಂದು ಹಬ್ಬ. ಅದರಲ್ಲೂ ಶನಿವಾರ ಭಾನುವಾರ ಬಂತು ಅಂದರೆ ಇವತ್ತು ಕಿಚ್ಚ ಯಾರಿಗೆ ಬೆಂಡೆತ್ತುತ್ತಾರೆ, ಇವತ್ತು ಯಾರ ಪರವಾಗಿ ಮಾತನಾಡ್ತಾರೆ, ಇವತ್ತು ಯಾರಿಗೆ ಮಾರಿ ಹಬ್ಬ ಇದೆ ಅನ್ನೋದೇ ಎಲ್ರಿಗೂ ಕುತೂಹಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಾರ ಮನೆಯಿಂದ ಹೊರಗೆ ಹೋಗೋರು ಯಾರು ಅನ್ನೋದು ಕೂಡ ದೊಡ್ಡ ಪ್ರಶ್ನೆ. ಹೌದು, ಇಲ್ಲಿವರೆಗೂ 60 ದಿನ ಪೂರೈಸಿರುವಂಥ ಬಿಗ್ ಬಾಸ್ನಲ್ಲಿ ಗೆಲ್ಲಬಹುದಾದಂಥ ಸ್ಪರ್ಧಿ ಯಾರು ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಆಗ್ತಿಲ್ಲ. ಒಮ್ಮೆ ಚೆನ್ನಾಗಿದ್ದವರು ಇನ್ನೊಮ್ಮೆ ಇನ್ನೇನೋ ಮಾಡಿಕೊಂಡು ಇವ್ರು ಈ ಥರನ ಅನಿಸುವಷ್ಟರ ಮಟ್ಟಿಗೆ ಈ ಬಾರಿಯ ಬಿಗ್ ಬಾಸ್ ಕನ್ಫ್ಯೂಷನ್ಸ್ ಆಗಿದೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಒಬ್ಬರು ಮನೆಯಿಂದ ಹೊರಗೆ ಹೋಗಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಹೀಗಿರಬೇಕಾದ್ರೆ ಈ ವಾರ ಮನೆಯಿಂದ ಹೊರಗೆ ಹೋಗ್ತಾ ಇರೋರು ಯಾರು ಅನ್ನುವಂಥ ಪ್ರಶ್ನೆಗೆ ಈ ವಾರ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿಗೆ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಅದು ಕೂಡ ಇವರು ಟಾಪ್ ಫೈನಲಿಸ್ಟು ಆಗಿ ಉಳ್ಕೊಳ್ತಾರೆ, ಇದ್ದೇ ಇರ್ತಾರೆ, ಚೆನ್ನಾಗಿ ಆಟ ಆಡ್ತಾರೆ, ಗೆದ್ದೇ ಗೆಲ್ಲಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದಂಥ ಸ್ಪರ್ಧಿಗೆ ಮನೆಯಿಂದ ಗೇಟ್ ಪಾಸನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಇವತ್ತು ಮನೆಯಿಂದ ಹೊರಗೆ ಹೋಗುವವರು ಯಾರು, ಕಿಚ್ಚನ ಕ್ಲಾಸ್ ಯಾರಿಗಿರುತ್ತೆ, ಇವತ್ತು ಎಲಿಮಿನೇಟ್ ಆಗೋರು ಯಾರು ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಈ ಸೀಸನ್ನಲ್ಲಿ ಈ ವಾರದಲ್ಲಿ ಮೋಕ್ಷಿತಾ ಮತ್ತು ಮಂಜಣ್ಣನ ನಡುವೆ ಜಗಳ ಬಿದ್ದಿತ್ತು. ಗೌತಮಿ ಮತ್ತು ಮಂಜಣ್ಣ ಮತ್ತು ಮೋಕ್ಷಿತಾ ಒಂದೇ ಗುಂಪಿನಲ್ಲಿ ಇದ್ದವರು ಇದೀಗ ನಾನೊಂದು ತೀರಾ ನೀನೊಂದು ತೀರಾ, ನಿನ್ನನ್ನು ಕಂಡ್ರೆ ನಂಗಾಗಲ್ಲ, ನನ್ನನ್ನು ಕಂಡ್ರೆ ನಿನಗಾಗಲ್ಲ ಅಂತ ದೂರ ದೂರ ಆಗಿದ್ದಾರೆ. ಇದರ ನಡುವೆ ಬೆಂಕಿ ಹಚ್ಚಿದವರು ಮಜಾ ನೋಡಿದ್ದು ಇದೆ. ಕೆಲವರು ಡೈಲಾಗ್ ಬಿಟ್ಟಿದ್ದಾರೆ, ಇನ್ನು ಕೆಲವರು ಕಣ್ಣೀರು ಹಾಕಿದ್ದಾರೆ. ಅದರ ಮಧ್ಯದಲ್ಲಿ ಈ ವಾರ ಕಿಚ್ಚ ಸುದೀಪ್ ಹೊಗಳೋದಕ್ಕಿಂತ ಬೈಯೋದೇ ಹೆಚ್ಚು. ಅಂಥದ್ರಲ್ಲಿ ಎಲಿಮಿನೇಷನ್ ಬೇರೆ ಇದೆ. ಹೌದು, ಎಲಿಮಿನೇಷನ್ ಅಂತ ಬಂದಾಗ ಈ ವಾರ 7 ಮಂದಿ ಎಲಿಮಿನೇಟ್ ಆಗಿದ್ದಾರೆ. ಆ ಪೈಕಿ ಧನರಾಜ್ ಸೇಫ್ ಆಗಿದ್ದಾರೆ, ಕಾರಣ ಕ್ಯಾಪ್ಟನ್ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವ ಸ್ಪರ್ಧಿಗಳ ಪೈಕಿ ಇಬ್ಬರ ಹೆಸರು ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇದೆ. ಆ ಇಬ್ಬರಲ್ಲಿ ಒಬ್ಬರು ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಅದು ಮೊದಲ ಸ್ಪರ್ಧಿ ಭವ್ಯ ಗೌಡ. ಹೌದು, ಭವ್ಯ ಗೌಡ ಬಿಗ್ ಬಾಸ್ ಮನೆಗೆ ಬಂದು ಭರ್ತಿ 60 ದಿನ ಕಳೆದಿದ್ದಾರೆ. ಮಾತಾಡಬೇಕಾದಲ್ಲಿ ಮಾತನಾಡಿದ್ದಾರೆ, ಸುದೀಪ್ ಅವರ ಕೈಯಲ್ಲಿ ಬೈಸ್ಕೊಳ್ಬೇಕಾದ ಜಾಗದಲ್ಲಿ ಬೈಸ್ಕೊಂಡಿದ್ದಾರೆ, ಕಣ್ಣೀರು ಹಾಕಬೇಕಾದ ಜಾಗದಲ್ಲಿ ಕಣ್ಣೀರು ಹಾಕಿದ್ದಾರೆ. ಸ್ವಲ್ಪ ಮಟ್ಟಿಗೆ ಈಕೆ ಓವರ್ ಆ್ಯಕ್ಟಿಂಗು, ಓವರ್ ಆ್ಯಟಿಟ್ಯೂಡ್ ಅಂತ ಅನಿಸಿದ್ರು ಕೂಡ ಕೆಲವೊಮ್ಮೆ ತನಗೇನನ್ಸುತ್ತೋ ಅದನ್ನು ರಪ್ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳಿ ನಿಷ್ಠೂರವನ್ನು ಕೂಡ ಕಟ್ಕೊಂಡಿದ್ದಾರೆ. ಆಟ ಅಂತ ಬಂದಾಗ ತನ್ನ ಶಕ್ತಿ ಮೀರಿ, ಸಾಮರ್ಥ್ಯವನ್ನು ಮೀರಿ ಆಟನೂ ಆಡಿದ್ದಾರೆ. ಅಲ್ಲೊಂದು ಇಲ್ಲೊಂದು ಹೇಳ್ದೆ ಇದ್ರೂ ಕೂಡ ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳಿ, ನನಗಾಗಲ್ಲ ಅಂದರೆ ಆಗಲ್ಲ, ಇವ್ರು ಆಗ್ತಾರೆ ಅಂದರೆ ಆಗ್ತಾರೆ ಅಂತ ಇದ್ದಂತಹ ಭವ್ಯ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗೋದಕ್ಕೆ ನಾಮಿನೇಟ್ ಆಗಿರೋರ ಪೈಕಿ ಒಬ್ಬರು ಆಗಿರೋದ್ರಿಂದ ಪಕ್ಕ ಇವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಭವ್ಯ ಚೆನ್ನಾಗಿ ಆಟ ಆಡಲಿ, ಯಾರು ಆಟ ಆಡದೆ ಇರಲಿ, ಹೊರಗಡೆ ಅವರ ಬಗ್ಗೆ ಒಂದು ನೆಗೆಟಿವ್ ಇಮೇಜ್ ಸೃಷ್ಟಿ ಆಗಿಬಿಟ್ಟಿದೆ. ಈಕೆಗೆ ದುರಹಂಕಾರ, ಧಿಮಾಕು, ಓವರ್ ಆ್ಯಕ್ಟಿಂಗು, ತ್ರಿವಿಕ್ರಮ್ ಜೊತೆಗಿರೋದನ್ನು ಬಿಟ್ಟರೆ ಇನ್ನೇನು ಮಾಡೋದೇ ಇಲ್ಲ. ಈಕೆ ಮನೆ ಒಳಗೆ ಇರೋದಕ್ಕಿಂತ ಮನೆಯಿಂದ ಹೊರಗೆ ಬರೋದೇ ಹೆಚ್ಚು. ಈಕೆ ಓವರ್ ಆಗಿ ಆಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಸೊ ಫ್ಯಾನ್ಸ್ ಕಮ್ಮಿ ಇರೋದ್ರಿಂದ ಓಟ್ ಆಧಾರದ ಮೇಲೆ ನಾವು ನೋಡೋದಾದರೆ ಭವ್ಯ ಉಳ್ಕೊಳ್ಳೋದು ಡೌಟು. ಇನ್ನು ಭವ್ಯನಿಂದ TRP ಬರ್ತಾ ಇದೆಯಾ ಅಂತ ಅಂದರೆ ಖಂಡಿತವಾಗಿಯೂ ಬೇರೆಯವರು ಕೊಡ್ತಿರುವಂಥ TRPಯನ್ನು ಭವ್ಯ ಕೊಡ್ತಿದ್ದಾರಾ ಅಂತ ಅಂದರೆ ಪ್ರಶ್ನೆ ಹುಡ್ಕೊಳ್ಳುತ್ತೆ. ಈ ವಾರ ಧನರಾಜ್ ಹೋಗಬೇಕಾಗಿತ್ತು ಅಂತ ಲೆಕ್ಕಾಚಾರ ಹಾಕ್ಕೊಳ್ಳಲಾಗಿತ್ತು. ಆದರೆ ಧನರಾಜ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ಉಳಿತಾರೆ. ಅಲ್ಲಿಗೆ ಬೇರೆಯವರು ಹೋಗಲೇಬೇಕು. ಆ ಪೈಕಿ ಯಾರ್ಯಾರು ಹೋಗೋದಕ್ಕಿಂತ ಭವ್ಯನೇ ಹೋಗಬಹುದು ಅನ್ನೋ ಲೆಕ್ಕಾಚಾರ ಒಂದು ಕಡೆ. ಇನ್ನೊಂದು ಕಡೆಯಲ್ಲಿ ಐಶ್ವರ್ಯ ಸಿಂಧೋಗಿ ಮನೆಗೆ ಬಂದಾಗ ಕೆಲವೊಂದಷ್ಟು ಕಾಂಟ್ರವರ್ಸಿಗಳನ್ನು ಮಾಡಿದ್ರು. ಆದರೆ ಹೇಳಿಕೊಳ್ಳುವಂಥ ಮೈಲೇಜನ್ನು ಪಡ್ಕೊಂಡಿಲ್ಲ. ತಾನಾಯಿತು, ಯಾವುದೋ ಒಂದು ಗುಂಪಾಯಿತು,
ಮತ್ತು ಹೇಳಿಕೊಳ್ಳುವ ಆಟನೂ ಆಡಲ್ಲ. ಸೊ ಅಂಥ ಐಶ್ವರ್ಯ ಸಿಂಧುಗಿಗೆ ಫ್ಯಾನ್ಸ್ ಕೂಡ ಅಷ್ಟೇನೂ ಇಲ್ಲ. ಇವರಿಂದಲೂ ಕೂಡ ಬಿಗ್ ಬಾಸ್ಗೆ TRP ಬರುತ್ತೆ, ಉಳಿಸ್ಕೊಳ್ಬೇಕು, ಮುಂದಿನ ದಿನಗಳಲ್ಲಿ ಬರ್ತಾರಾ ಅಂದರೆ ಖಂಡಿತ ಇಲ್ಲ. ಐಶ್ವರ್ಯ ಸಿಂಧುಗಿಗೂ ಕೂಡ ಓಟ್ ಬೀಳೋದು ಡೌಟು ಅಥವಾ ಬಿಗ್ ಬಾಸ್ ಉಳಿಸ್ಕೊಳ್ಳೋದು ಕೂಡ ಡೌಟು. ಅಲ್ಲಿಗೆ ಐಶ್ವರ್ಯ ಸಿಂಧುಗಿ ಕೂಡ ಬಿಗ್ ಬಾಸ್ ಮನೆಯಿಂದ ನಾಮಿನೇಟ್ ಆಗಿರೋದ್ರಿಂದ ಇವತ್ತು ಮನೆಯಿಂದ ಹೊರಗೆ ಅವರೇ ಬರಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಹಾಗೆ ನೋಡಿದ್ರೆ ಭವ್ಯಂಗೆ ಹೋಲಿಸ್ಕೊಂಡ್ರೆ ಭವ್ಯ ಸೇಫ್ ಆಗಿ ಐಶ್ವರ್ಯ ಮನೆಯಿಂದ ಇವತ್ತು ಹೊರಗಡೆ ಬಂದರೆ ಯಾವುದೇ ರೀತಿಯಾದಂಥ ಡೌಟ್ ಪಡೋ ಹಾಗಿಲ್ಲ. ಯಾವುದೇ ಗುಂಪುಗಳಲ್ಲಿ ಇಲ್ಲದಂಥ ಐಶ್ವರ್ಯ, ಧರ್ಮ ಮತ್ತು ಅನುಷ ಇದ್ದಾಗ ಆಗೊಮ್ಮೆ ಈಗೊಮ್ಮೆ ಕಿರಿಕ್ ತಕ್ಕೊಳ್ತಾ ಇದ್ರು. ಈಗ ಅವರು ಇಬ್ಬರು ಇಲ್ಲದೆ ಇರೋದ್ರಿಂದ ಇವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಲೆಕ್ಕಾಚಾರವೇ. ಸೊ ಆ ಕಾರಣಕ್ಕಾಗಿ ಮನೆಯಲ್ಲಿರೋರು ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇರೋರ ನಡುವೆ ಐಶ್ವರ್ಯನ ಸೌಂಡ್ ಅಷ್ಟರ ಮಟ್ಟಿಗೆ ಕೇಳೋದಿಲ್ಲ. ಆ ಲೆಕ್ಕಾಚಾರದಲ್ಲಿ ಐಶ್ವರ್ಯ ಮನೆಯಿಂದ ಹೊರಗಡೆ ಬಂದರೂ ಆಶ್ಚರ್ಯ ಇಲ್ಲ. ಇನ್ನು ಚೈತ್ರ ಕುಂದಾಪುರ ಕೂಡ ಈ ಬಾರಿ ನಾಮಿನೇಟ್ ಆಗಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಕೋರ್ಟ್ನಿಂದ ವಿಚಾರಣೆಗೆ ಹಾಜರಾಗುವಂತೆ ಡಿಸೆಂಬರ್ 3ಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮತ್ತು ಅತಿ ಹೆಚ್ಚು ಕಾಂಟ್ರವರ್ಸಿ ಮಾಡ್ಕೊಳ್ತಿರುವಂಥ ಚೈತ್ರ ಸುದೀಪ್ ಅವರ ಜೊತೆಗೆ ಅತಿ ಹೆಚ್ಚಾಗಿ ಬಯಸ್ಕೊಳ್ತಿರುವ ಸ್ಪರ್ಧಿ ಕೂಡ ಹೌದು. ಆದರೆ ಚೈತ್ರನನ್ನು ಉಳಿಸಿಕೊಳ್ಳುವ ಮನಸ್ಸು ಮಾಡಿದ್ರೂ ಅವರ ವೈಯಕ್ತಿಕ ಕಾರಣದಿಂದನಾದರೂ ಅವರ ವಕೀಲರು ಬಿಗ್ ಬಾಸ್ ಮನೆಯಿಂದ ಕರ್ಕೊಬರ್ತೀನಿ ಅಂತ ಹೇಳಿರೋದ್ರಿಂದ ಹೋಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಬಟ್ ಈ ಹಿಂದೆ ಪ್ರತಾಪ್ಗೂ ಕೂಡ ಇದೇ ಥರ ನೋಟಿಸ್ ಬಂದಿತ್ತು. ಆಗಲೂ ಅವ್ರು ಹೊರಗಡೆ ಬರ್ತಾರೆ ಅಂತ ಹೇಳಲಾಗಿತ್ತು. ಸೊ ಹಾಗಾಗಿ ಚೈತ್ರ ಬರೋದು ಡೌಟು ಪ್ರತಾಪ್ ಥರಾನೇ. ಸೊ ಅಲ್ಲಿಗೆ ಭವ್ಯ ಅಥವಾ ಐಶ್ವರ್ಯ ಇಬ್ಬರಲ್ಲಿ ಒಬ್ಬರು ಮನೆಯಿಂದ ಹೊರಗೆ ಬರೋದು ಫಿಕ್ಸು. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಯಾರು ಹೊರಗೆ ಬರಬೇಕು ಅನ್ನೋದನ್ನು ಕಮೆಂಟ್ ಮಾಡಿ.